ಇದು ಉಗ್ರರ ಫೋಟೋಗಳಿವು. ನಾವು ತೋರಿಸ್ತಾ ಇದ್ದೀವಿ. ಈ ಬಹುತೇಕ ಮುಖಚರ್ಯಗಳು ಈ 3 ಮತ್ತು 4 ಹೆಗಲ ಮೇಲೆ ಕೈ ಕಂಡಿರೋದು ಒಂದೇ ಥರ ಇದೆ. ಇವರೇ ನೋಡಿ ಶಂಕಿತ ಉಗ್ರರು. ಈ 4 ಜನರ ಫೋಟೋ ಸಿಕ್ಕಿದೆ. ಇದರ ಎಕ್ಸ್ಕ್ಲೂಸಿವ್ ಫೋಟೋಸ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಾರಣ ಹೋಮಕ್ಕೆ ಕಾರಣರಾದಂಥ ನೀಚರು ಇವರನ್ನೇ. ಬರೀ 4 ಜನ ಅಥವಾ 6 ಜನ ಇದ್ದಾರೆ ಅನ್ನುವಂಥ ಮಾತಿದೆಯಲ್ಲ, ಬರೀ 8 ಜನರನ್ನು ಎತ್ತಿದರೆ ಸಾಲದು. ಇವರು ಯಾರ್ಯಾರು ಆಶ್ರಯ ಕೊಟ್ಟಿದ್ರು, ಬೆಂಬಲ ಕೊಟ್ಟಿದ್ರು, ಅವ್ರನ್ನ ಸೇರಿಸೆತ್ತಬೇಕು. ಅವಾಗ ಮಾತ್ರ ಸಮಾಧಾನ. ನೋಡೋಣ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ. ಇವತ್ತು ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಮೀಟಿಂಗ್, ಇವತ್ತು ಸಭೆ ಎಲ್ಲಿಗೆ ಬರುತ್ತೆ, ಏನೇನು ಚರ್ಚೆ ಮಾಡುತ್ತೆ, ನಾವು ನಿಮಗೆ ಹೇಳ್ತೀವಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಈ 4 ಜನ ನೀಚರ ಫೋಟೋಗಳು. ಇವರೇ ಬಂದಂಥವ್ರು, ಸೇನೆಯ ಸಮವಸ್ತ್ರದಲ್ಲಿ ಬಂದಂಥವ್ರು ಇವರನ್ನೇ. ನಮ್ಮ ಜನಗಳು ನೋಡಿ ಎಷ್ಟು ಮುಗ್ಧರು ಅಂತ. ಹಿಂಗೆ ಬಂದು ಗುಂಡಾರಿಸ್ತೀವಿ ಅಂತಂದಾಗ ಕೆಲವರು ಕೇಳಕ್ಕೆ ಹೋದ್ರಂತೆ, ಯಾಕ್ರಪ್ಪ ಗುಂಡಾರಿಸ್ತೀರಿ, ನಾವು ಇಲ್ಲಿಯವರೇ, ನಾವು ಈ ದೇಶದವರೇ, ಸೇನೆಯವರಾಗಿ ಯಾಕೆ ಗುಂಡಾರಿಸ್ತೀರಿ ನೀವು, ಸೇನೆಯವರಾಗಿ ಅಂತ, ಸೈನಿಕರಾಗಿ ಯಾಕೆ ನಮ್ಮ ಮೇಲೆ ಗುಂಡಾಗ್ತೀರಿ ಅಂತ ಕೇಳಕ್ಕೆ ಹೋದ್ರಂತೆ. ನೋಡಿ ಪಾಪ ಏನು ಗೊತ್ತು ಜನಗಳಿಗೆ. LET ಉಗ್ರರ ಕೈವಾಡ ಇದೆ ಅಂತ ಲಷ್ಕರ್ ಎ ತೊಯ್ಬಾ. LET ಉಗ್ರರ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಸಿಫ್, ಸುಲೇಮಾನ್ ಸೇರಿದಂತೆ 4 ಫೋಟೋಗಳು. ಪೆಹಲ್ಗಾಮ್ ದಾಳಿಯ ಹಿಂದೆ ಇವರ ಕೈವಾಡ ಇದೆ ಎನ್ನುವಂತ ಶಂಕೆ. ಅವರ ಫೋಟೋಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಆಸಿಫ್, ಸುಲೈಮಾನ್ ಸೇರಿದಂತೆ 4 ಫೋಟೋಗಳು. ಈ 4 ಫೋಟೋಗಳು, ಇದರಲ್ಲಿ ಆಸಿಫ್ ಯಾವನೋ ಸುಲೇಮಾನ್ ಯಾವನೋ ಗೊತ್ತಾಗಲ್ಲ, ಪ್ರಶ್ನೆ ಬೇರೆ. ಆದರೆ 4 ಕೂಡ ನೀಚರು, ರಾಕ್ಷಸರು. ನಿಂತಿರುವಂಥ ರೀತಿ ನೋಡಿ. ಸೇನೆ ಈಗ ಹದ್ದಿನ ಕಣ್ಣನ್ನು ಇಟ್ಟಿದೆ, ಕೂಂಬಿಂಗ್ ನಡೀತಾ ಇದೆ, ಎಲ್ಲವನ್ನು ಕೂಡ ಸೋಸ್ತಾ ಇದ್ದಾರೆ. ಇಡೀ ಜಮ್ಮು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಘೋಷಣೆ. ನೋಡೋಣ ಯಾರ್ಯಾರು ಸಿಗ್ತಾರೆ ಏನು ಎತ್ತ ಅಂತ. ಬರೀ ನಾನು ಹೇಳ್ತೀನಲ್ಲ, ಈ 4 ಜನ 6 ಜನ ಎತ್ತಬಾರದು. ಇದಕ್ಕೆ ಸಂಬಂಧಪಟ್ಟಿರುವಂಥವ್ರನ್ನ ಎಲ್ಲರ ಮಾರಣ ಹೋಮ ಆದಾಗ ಮಾತ್ರ ಶಾಂತಿ ಸಮಾಧಾನ ಸಿಗಲಿಕ್ಕೆ ಸಾಧ್ಯ. 4 ಜನರ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ನಾವು ಆ ಫೋಟೋಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. LET ಉಗ್ರರ ಕೈವಾಡ ಇರುವಂಥದ್ದು ಪಕ್ಕ. ಇದು ಲಷ್ಕರ್ ಎ ತೊಯ್ಬಾ ಉಗ್ರರ ಕೈವಾಡ ಇದರಲ್ಲಿದೆ ಅಂತ ಅನ್ನುವಂಥದ್ದು, ಅಥವಾ ಅದರದ್ದು ಇನ್ಯಾವುದೋ ಅಂಗಸಂಸ್ಥೆ, ಇನ್ಯಾವುದೋ ಅದರ ಕೆಟ್ಟ ಬೇರು ಟೊಂಗೆ ಈ ಕೆಲಸ ಮಾಡಿರಬೇಕು. 4 ಜನರ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪಹಲ್ಗಾಮ್ ದಾಳಿಯ ಹಿಂದಿರುವಂಥ ಉಗ್ರರು ಇವರೇ ಇರಬಹುದು ಅನ್ನುವಂಥ ಶಂಕೆ ಇದೆ. 4 ಜನ. ಆ 4 ಜನರಲ್ಲಿ 2 ಹೆಸರುಗಳು ಮಾತ್ರ ಗೊತ್ತು, ಇನ್ನು ಉಳಿದಂಥವ್ರು ಗೊತ್ತಿಲ್ಲ. ಅದರಲ್ಲಿ 2 ಹೆಸರು, ಆಸಿಫ್ ಅಂತ ಒಬ್ಬ, ಸುಲೇಮಾನ್ ಅಂತ ಇನ್ನೊಬ್ಬ. ಈಗ ಫೌಜಿ ಮತ್ತು ಅಬು, ಈ 4 ಜನರ ಹೆಸರುಗಳು ಗೊತ್ತಾಗಿದೆ. ಈಗ 4 ಜನರ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವರೇ ಜನಸಾಮಾನ್ಯರನ್ನ, ಮುಗ್ಧರನ್ನ ಕೊಂದಂಥ ನೀಚರು, ಹೇಡಿಗಳು ಇವರು. ಕೊಂದವರೆಲ್ಲರೂ ಕೂಡ ಹೀರೋಗಳಾಗ್ಬಿಟ್ರೆ ಭಾಳ ಕಷ್ಟ, ಹಾಗಾಗಿ ಸಾಧ್ಯವೇ ಇಲ್ಲ. ಇವ್ರಿಗೆ ಗೊತ್ತು, ಇವ್ರಿಗೂ ಗೊತ್ತು, ಇವ್ರು ಯಾರನ್ನು ನಂಬಿಯಾರಲ್ಲ ದೇಶ ಅವ್ರಿಗೂ ಗೊತ್ತು, ಜನ್ಮದಲ್ಲಿ ಭಾರತವನ್ನು ಮುಖಾಮುಖಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಜನ್ಮದಲ್ಲಿ. ಹಿಂಗಾಗೇನೇನು ಅಂತಂದರೆ ಹಿಂಬದಿಯಿಂದ ಬರೋದು, ವೇಷ ಮರ್ಸ್ಕೊಂಬರೋದು, ಬುರ್ಕಾ ಹಾಕೊಂಬರೋದು, ಸೈನಿಕರ ವೇಷದಲ್ಲಿ ಬರೋದು. ಛೀ, ನಾಚಿಗೇಡಿದು, ನಾಚಿಗೇಡು. ಯಾವ ಧರ್ಮ ಜನಸಾಮಾನ್ಯರನ್ನ ಕೊಲ್ಲಿ ಅಂತ ಹೇಳುತ್ತೆ ಹೇಳಿ? ಅದನ್ನೇ ಬಸವಣ್ಣವರು ಹೇಳಿದ್ರು, ದಯೆ ಇಲ್ಲದ ಧರ್ಮ ಯಾವುದಯ್ಯ? ನಾಲ್ಕು ಜನರ ಫೋಟೋ ರಿಲೀಸ್ ಆಗಿದೆ, ಅದನ್ನು ತೋರಿಸ್ತಾ ಇದ್ದೀವಿ. 4 ಜನ ನೀಚರ ಫೋಟೋಗಳು.
ಫೌಜಿ, ಅಬು, ಸುಲೇಮಾನ್ ಸೇರಿದಂತೆ 4 ಜನರ ಫೋಟೋಗಳು